ರಿತನ್ಯ ವಿಜಯ್ ಬಂದಿದಾರಲ್ಲ, ಒಳ್ಳೇದಾಗ್ಲಮ್ಮ ನಿನ್ಗೆ. ಇವತ್ತು ನೀನು ಬಾ, ನೀನು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೀಯಾ, ದೊಡ್ಡವರಾಗಿದ್ದೀರಾ, ನಾವು ಚಿಕ್ಕವರು. ಬನ್ನಿ ಬನ್ನಿ ರಿತನ್ಯ. ನಾವು ಚಿಕ್ಕವರು, ನಾವೇನು ಮಾತಾಡೋವಾಗಿಲ್ಲ. ಸೊ ಹಂಗಾಗಿ ದೇವ್ರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ. ತುಂಬಾ ಕಷ್ಟಪಟ್ಟು ಸಾಕಿದ್ದೀನಿ ನನ್ನ ಮಕ್ಕಳು ನನಗೇನು ಮಾಡಿಲ್ಲ. ನನ್ನ ಮಕ್ಕಳು ನಾನು ಯಾವತ್ತೂ ಬಿಟ್ಕೊಡಲ್ಲ. ಥ್ಯಾಂಕ್ ಯು. ಶಿಶಿರ್ ಅಲ್ಲಮ್ಮ, ಶಿಶಿರ್ ಮಾಮ ನೋಡಿ, ಈ ಹುಡುಗ ಈ ಬಾಲಿವುಡ್ ಹುಡುಗ ಹೀರೋಗಳಿಗಿನ್ನ ಸಖತ್ತಾಗಿದ್ದಾನೆ. ಆಕ್ಚುಲಿ ನೋಡೋದು ಬುದ್ಧ, ಒಳ್ಳೆ ಕಾಶ್ಮೀರ್ ಆಪಲ್ ಇದ್ದಂಗಿದೆ ನೋಡಿ. ಇಲ್ಲಿ ನೀನು ಯಾರೋ ಜೆಂಟ್ಸೇ ಲವ್ ಮಾಡ್ಬಿಡಂಗ ಅವ್ರು ನೋಡಿದ್ರೆ, ಹುಡುಗಿರ್ಗಿನ ಹೆಚ್ಚಾಗಿ ತುಂಬ ಚೆನ್ನಾಗಿದೆ ನೀನು ಅಂತ. ತುಂಬ ಅದ್ಭುತವಾದ ಕಲಾವಿದ, ಅಮೇಝಿಂಗ್ ನಟ. ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ. ಇವೆಲ್ಲ ಸರ್, ಈಗ ತಾವು ಈಗ ಪ್ರೊಡ್ಯೂಸರು ಅಂದಾಗ ಸಿನಿಮಾ ಮಾಡೋ ಪ್ಯಾಷನ್ ಒಂದು, ಮತ್ತು ಬಿಸ್ನೆಸ್ ಮಾಡೋದು ಒಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ. ಆದರೆ ನಮಗೊಂದು ಗೊತ್ತಿರುತ್ತೆ, ಓ ಇದು ಗ್ಯಾರಂಟಿ, ಮೊನ್ನೆ ಹೇಳಿದ್ನಲ್ಲ, ಇದು ಗುನ್ನೀಸ್ ಕುದುರೆ ಓಡುತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆಯಲ್ಲಿ ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಂದು ಒಳ್ಳೆ ಕುದುರೆ ಇದೆ. ಹಾಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ. ಕಲಾವಿದರ ಕಲೆಗಳ ಮಾಸಕ್ಕಿಂತ ಮುಂಚೆ ದಯಮಾಡಿ ಅಭಿಷೇಕ್. ಓಕೆ 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 ಮಿತ್ರ ಅವ್ರು ಇದ್ದಾರೆ. ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು. ಮಿತ್ರ ಅವ್ರಿಗೆ ನೀವು ಹೇಳಿದ್ದು ನನಗೆ ಎಮೋಷ್ನಲಿ ಟಚ್ ಆಯ್ತು. ಅವಾಗಲೇ ದುನಿಯಲ್ಲಿ ಸಾಲ ಮಾಡೋದು ತುಪ್ಪ ತಿನ್ನು, ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್. ಅವತ್ತು ಮಳೆ, ಚಿಕ್ಕ ಗಾಡೀಲಿ ಕೂತು ನಾನು ನೀವು ರಘುವಣ್ಣ ಎಲ್ಲ ಅರ್ಧರ್ಧ ಇದು ಮಾಡಿ ಥಂಡಿಗೆ ಬೆಚ್ಚಿಗೆ ಅವತ್ತು ನಾವು ಮಾಡಿದ್ವಿ. ಹೌದು ದೇವರಾಣೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅರ್ಥ ಆಯ್ತು. ಸೊ ಹಂಗಾಗಿ ಆ ಸಾಂಗ್ ನನ್ನ ಜ್ಞಾಪಕ ಇದೆ. ತುಂಬ ನನಗೆ ಕನೆಕ್ಟ್ ಆಯಿತು. ಆ ಸಿನಿಮಾನು ಹಿಟ್ ಆಗಿದೆ, ಈ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ. ಅದು ಯಾರು ಬಾಯಿ ಅರಿಸ್ತಾರಲ್ಲ, ಅದು ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಯಾವಾಗಲೂ. ಥ್ಯಾಂಕ್ ಯು ಮಿತ್ರ ಅವರೇ, ಥ್ಯಾಂಕ್ ಯು. ಇನ್ಯಾರು ಎಲ್ಲ ಡೈರೆಕ್ಷನ್ ಟೀಮ್ ಹೆಚ್ಚು ಕಡಿಮೆ ಕಾಲ್ ಮಾಡಿಸ್ಕೊಳ್ಳಿ. ಹೆಚ್ಚು ಕಡಿಮೆ ನಮ್ಮ ನಿರ್ದೇಶಕರೊಬ್ಬರೇ ನನ್ನ ಹತ್ರ ಪಾಪ ಮಾತಾಡೋರು. ಮಿಕ್ಕಿದೆಲ್ಲವೂ ಅವರೆಲ್ಲ ಒಂದು ಸಣ್ಣ ಒಂದು ಹೆಜ್ಜೆ ಹಿಂದೆ ಇರೋರು. ಯಾಕಂದರೆ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಈ ಸೆಟ್ಟಲ್ಲಿ ಅಂತ. ಅದರಲ್ಲಿ ಯಾರಿಗಾನ ಬಾಯಿ ತಪ್ಪಿ ಅಂದರೆ ದಯಮಾಡಿ ಕ್ಷಮಿಸಿ. ನಾನು ಹಂಗಾಗಿ ತುಂಬ ಒಳ್ಳೆ ತಂಡ ಇದೆ, ಒಳ್ಳೆ ಸೈನಿಕರಿದ್ದಾರೆ, ಏನು ತೊಂದರೆ ಇಲ್ಲ. ಎಷ್ಟೇ ಯುದ್ಧ ಬಂದರೂ ಗೆಲ್ಲಬೋದು 100%. ನಮ್ಮ DOPಯಲ್ಲಿ ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತಾನೆ ಊರು ತುಂಬ ಊರಾಗೆಲ್ಲ ತೋರಿಸ್ಬಿಡ್ತಾನೆ ಎಲ್ಲ. ಬಾಪ ತುಂಬ ಅದ್ಭುತವಾದ DOP. ಬಾಮ ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತ ಅಷ್ಟು ಚೆನ್ನಾಗಿ ತೋರಿಸ್ತೀಯಾ. ನಾನು ಫಸ್ಟ್ ಟೈಮು ಇವ್ರು ದೊಡ್ಡ DOP ಜೊತೆ ನಾನು ಕೆಲಸ ಮಾಡಿರೋದು. ಸೊ ಹಂಗಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ಯಾರಿದ್ದಾರೆ? ಜಡೇಶ್ ಇನ್ಯಾರಿದ್ದಾರಪ್ಪ? ಓ ಅಜನೀಶ್ ಲೋಕನಾಥ್ ಅವರು. ನನ್ನ ರಚಿತಾರಾಮ್ ಅವರ ಕಾಂಬಿನೇಷನ್ ಜಾನಿ ಎಸ್ ಪಪ್ಪ ಆದಮೇಲೆ ಮತ್ತೆ ನಾನು ಅಜನೀಶ್ ಒಟ್ಟಿಗೆ ಸೇರಿರೋದು. ಹೌದೌದು. ಹಂಗಾಗಿ ಅಜನೀಶಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ಅಜನೀಶ್ ಸಕ್ಕತ್ತಾಗಿ ಆಗಬೇಕು ಸರಿ ತಿರ್ಗಾ ಈ ಕಾರ್ಯಕ್ರಮ ಅಂತ, ಸರಿ ಈ ಪ್ರೋಗ್ರಾಮ್ ಅಂತ. ಎಸ್ಗನ್ನೇ ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು. ಅದನ್ನು ಬಿಟ್ಟು ಬಂದಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಏನು ಹೇಳಿ, ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ. ಇವತ್ತೆಲ್ಲ ಬಂದು ನಮ್ಮನ್ನು ಹರಿಸಿರೋದಕ್ಕೆ. ಯಾವಾಗಲೂ ನಾವು ಕಲಾವಿದರು ಪಡ್ಕೊಳ್ಳೋಂಥ ಆಶೀರ್ವಾದ ಅದೇನೆ. ನಾವು ಯಾವತ್ತೂ ಮರೆಯಲ್ಲ ನಿಮ್ಮನ್ನು, ಸದಾ ನಿಮಗೆ ಚಿರಋಣಿಯಾಗಿರ್ತೀವಿ. ಮತ್ತೊಮ್ಮೆ ಜಡೇಶ್ಗೆ ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ, ಪ್ರೊಡ್ಯೂಸರ್ಸ್ಗೆ ಇನ್ನೊಂದ್ಸತಿ ನಿಮಗೆ ಜೈ ಅಂತ, ಮತ್ತಿನ್ನೊಂದ್ಸರಿ ಕರೆದು ಊಟ ಹಾಕಿ ಸ್ವಾಮಿ ಅಂತ ಕೇಳ್ಕೋತಾ ಹೀಗೆ ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಲಿ, ಎಲ್ಲರ ಮನೇನೂ ತಣ್ಣಗಿರಲಿ, ಅಷ್ಟೇನೆ. ಸಂತೋಷವಾಗಿರಲಿ ಎಲ್ಲ. ಒಂದ್ ನಿಮಿಷ ಆಲ್ಮೋಸ್ಟ್ ಮುಗೀತು. ಹೇಳ್ತಾ ಇದ್ದೆ, ನೀವು ನೋಡದೇ ಇರೋಂಥ ಗೆಲುವಿಲ್ಲ,
ನೀವು ನೋಡದೇ ಇರುವಂತ ಸೋಲು ಸೋಲು ಇಲ್ಲ. ಇಲ್ಲ. ಆದ್ರೆ ಯಾವುದೇ ಒಂದು ಸೋಲು ಜೀವನದ ಸೋಲಲ್ಲ ಅಂತ ಬಹಳ ಚೆನ್ನಾಗಿ ಇನ್ಸ್ಪೈರ್ ಮಾಡಿದವ್ರು ನೀವು. ಹಾಗೆ ಯಾರ್ದಾದ್ರೂ ಕಷ್ಟ ಕಣ್ಣೀರು ಅಂದ್ರೆ ಅಲ್ಲೂ ವಿಜಯ್ ಸರ್ ಇರ್ತಾರೆ. ಯಾವ್ದಾದ್ರೂ ಸಿನಿಮಾ ಗೆದ್ದಾಗ ಅವ್ರಿಗೂ ಸಾಥ್ ಕೊಡ್ತಾರೆ, ನಮ್ಮ ಕನ್ನಡ ಸಿನಿಮಾ ಗೆಲ್ತು ಅಂತ. ಎಲ್ಲ ವೇದಿಕೆಯಲ್ಲೂ ಕನ್ನಡ ಇಂಡಸ್ಟ್ರಿ ಪರವಾಗಿ ಬಹಳ ಚೆನ್ನಾಗಿ ಸ್ಟ್ಯಾಂಡ್ ತಗೋತಾರೆ, ಒಂದು ಧ್ವನಿ ಆಗ್ತೀರಾ. ಹಾಗಾಗಿ ಕನ್ನಡಿಗರಿಗೆ ನೀವು ಹೆಮ್ಮೆ ಸರ್. ನಿಮ್ಮ ಸಿನಿಮಾ ಗೆದ್ರೆ ನಮ್ಗೆಲ್ರಿಗೂ ನಾವು ಗೆದ್ದ ಹಾಗೆ ಲೆಕ್ಕ. ನಾವು ಕನ್ನಡಿಗರು ಎಲ್ಲೂ ತಲೆ ಬಾಗಬಾರ್ದು, ತಲೆ ಯಾವತ್ತೂ ಬಾಗಿಲ್ಲ, ಬಾಗೋದು ಇಲ್ಲ ಯಾರಿಗೂ. ಲ್ಯಾಂಡ್ ಲಾರ್ಡ್ ಸಿನಿಮಾ ತಂಡದ ಪರವಾಗಿ ಹಾಗೆ ವಿಜಯ್ ಸರ್ ಅಭಿಮಾನಿ ಬಳಗದ ಪರವಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಅವ್ರು ಮಾತ್ರ ವೇದಿಕೆ ಮೇಲೆ ಬರ್ಬೇಕು. ಒಂದು ಸಹಾಯ ಹಾಗೆ- ಮಾಡಿ ಪಾಪ. ಇಬ್ರು ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಬೌನ್ಸರ್ಸ್ ಅಲ್ಲಿ, ಖುಷಿ ಆಯ್ತು ಪಾಪ. ಬೌನ್ಸರ್ಸ್ ಹೆಣ್ಮಕ್ಳು ರಚಿತಾರಾಮ್ ಪಾಪ ಹೆಣ್ಮಕ್ಳು ಬೌನ್ಸರ್ಸ್ ಆಗಿದ್ದಾರೆ ಇವತ್ತು. ಅಂದ್ರೆ ಬಾ ಮಗು, ಬಾ 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 ಬಾ. ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ, ಯಾರು ವೇದಿಕೆ ಮೇಲೆ ಬೇರೆಯವ್ರು ಬರಬಾರ್ದು. ಆಯ್ತಮ್ಮ, ನಾನು ನೋಡಿದ್ದು. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಬೌನ್ಸರ್ಸ್ ಪಾಪ ಎಲ್ಲ ಕಷ್ಟಪಟ್ಟು ಬರ್ತಾರೆ ಜೀವನ ಮಾಡಕ್ಕೆ, ಅದ್ರಲ್ಲಿ ಹೆಣ್ಮಕ್ಳು ಬೌನ್ಸರ್ಸ್ ಬಂದಿದ್ದಾರೆ ನೋಡಪ್ಪ. ನನ್ಗೆ ಸಖತ್ ಖುಷಿ ಆಯ್ತು. ರಚಿತಾರಾಮ್ ಅವ್ರು ರೈಟ್ ಲೆಫ್ಟ್ ನೀವೇನಾ? ನಂಗೆ ಅಮ್ಮ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅರಸ್ತಾ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ, ನನಗೆ ನೀವು ಈ ಸ್ಥಾನದಲ್ಲಿ ಬಂದು ನಿಂತಿರೋ ತುಂಬಾ ಖುಷಿ ಆಯ್ತು. ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮುಂದೆ ಬರಬೇಕು, ಖುಷಿ ಆಗತ್ತಮ್ಮ. ಇನ್ನೇನಪ್ಪ? ಓಕೆ.